ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಅದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿಯ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುದೀರ್ಘ ವಿಚಾರಣೆಯ ನಂತರ ದೋಷಾರೋಪ ಪಟ್ಟಿ ಸಲ್ಲಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಡಾಕ್ಟರ್ ಕೃತಿಕಾ ಗಂಡ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್. ನಾಳೆ ಜೆಸಿಜೆಎಂ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ಸುಮಾರು 72ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿ 1200 ಪುಟಗಳ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ರೆಡಿ ಮಾಡಿದ್ದಾರೆ. ಮಾರತ್ತಹಳ್ಳಿಯ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಹೇಂದ್ರ ರೆಡ್ಡಿಯೇ ಹತ್ಯೆ ಮಾಡಿದ್ದು ಅನ್ನೋದು ಗೊತ್ತಾಗಿತ್ತು. ಈತ ಹತ್ಯೆ ಮಾಡ್ದ ಸಿಕ್ಕ ಅಲ್ಲಿಗೆ ಬಿಡೋದಕ್ಕೆ ಬರಲ್ಲ, ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಹೇಗೆ ಪ್ಲಾನ್ ಮಾಡ್ದ, ಎಲ್ಲೆಲ್ಲಿಂದ ಏನೇನು ಪರ್ಚೇಸ್ ಮಾಡ್ದ, ಈತನಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಹತ್ಯೆಗೆ ಮೋಟಿವ್ ಏನು, ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ ಪೊಲೀಸರು ಅದೆಲ್ಲವನ್ನು ಕೂಡ ತನಿಖೆಯ ಮೂಲಕ ಕಂಪ್ಲೀಟ್ ಮಾಡಿದ್ದಾರೆ. ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬರೋಬ್ಬರಿ 1200 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆಯಂತೆ. ಹಾಗಾದರೆ ಈ ಚಾರ್ಜ್ ಶೀಟ್ನಲ್ಲಿ ಮಹೇಂದ್ರ ರೆಡ್ಡಿಯ ಪ್ಲ್ಯಾನು, ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ ಹೇಗೆ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ ಸಾಕ್ಷ್ಯಗಳ ಸಮೇತ ಪೊಲೀಸರು. ಅನಸ್ತೇಶಿಯಾ ಔಷಧವನ್ನು ಖರೀದಿಸಿದಂತಹ ವಿಚಾರವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಈತ ಅನಸ್ತೇಶಿಯಾ ಕೊಟ್ಟೇನೆ ಹತ್ಯೆ ಮಾಡಿದ್ದು. ಈತನು ಕೂಡ ವೃತ್ತಿಯಲ್ಲಿ ಡಾಕ್ಟರು. ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವಂತಹ CCTV ದೃಶ್ಯಗಳು ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಸಾಕ್ಷ್ಯ ಅಂಥೇಳಿ ಕನ್ಸಿಡರ್ ಮಾಡಿದ್ದಾರೆ. ಈ ಸಾಕ್ಷ್ಯವನ್ನು ಇಟ್ಕೊಂಡು ಈತ ಮೆಡಿಕಲ್ನಿಂದ ಅನಸ್ತೇಶಿಯಾ ಪರ್ಚೇಸ್ ಮಾಡಿದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಔಷಧಿ ಖರೀದಿಗೆ ಅಂದರೆ ಅನಸ್ತೇಶಿಯಾ ಪರ್ಚೇಸ್ ಮಾಡೋದಕ್ಕೆ UPI ಮೂಲಕ ಮಹೇಂದ್ರ ರೆಡ್ಡಿ ಪೇಮೆಂಟ್ ಮಾಡಿದ್ದಾನೆ, ಫೋನ್ಪೇ ಮೂಲಕ ಪೇಮೆಂಟ್ ಮಾಡಿದ್ದಾನೆ. ಇದು ಕೂಡ ಒಂದು ಸಾಕ್ಷ್ಯವಾಗಿರುವಂಥದ್ದು. ಇನ್ನು ಫೋನ್ ಚಾಟಿಂಗ್ಸ್ ಡೀಟೇಲ್ಸ್ ಕೂಡ ರಿಟ್ರೀವ್ ಆಗಿದೆ. ಈತ ಬೇರೆಯರ ಹುಡುಗಿ ಜೊತೆಗೆ ಕಾಂಟ್ಯಾಕ್ಟ್ ಇದ್ದಿದ್ದು, ಆಕೆಯ ಸಲುಗೆಯಿಂದಲೇ ಕೃತಿಕಾ ರೆಡ್ಡಿಗೆ ಹತ್ಯೆಗೆ ಈತ ಮುಂದಾಗಿದ್ದ ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಆ ಆ್ಯಂಗಲ್ನಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಪೊಲೀಸರು ಉಲ್ಲೇಖಿಸಿರುವಂಥದ್ದು. ತನ್ನ ಸ್ನೇಹಿತೆಯ ಜೊತೆಗೆ ಮಾಡಿದಂತಹ ಚಾಟಿಂಗ್ ವಿವರವನ್ನು ರಿಟ್ರೀವ್ ಮಾಡಲಾಗಿದೆ. ಈತನ ಫೋನನ್ನು FSLಗೆ ಕಳುಹಿಸಿಕೊಡಲಾಗಿತ್ತು, ಅದನ್ನು ರಿಟ್ರೀವ್ ಮಾಡಲಾಗಿತ್ತು. ಈತ ನಿರಂತರವಾಗಿ ಮತ್ತೊಂದು ಹುಡುಗಿಯ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದು ಗೊತ್ತಾಗಿತ್ತು. ಕೊಲೆ ಸೀಕ್ರೆಟ್ ಇದ್ದಂತಹ 8 ಮೆಸೇಜ್ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಅದನ್ನೂ ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಕೃತಿಕಾ ರೆಡ್ಡಿ ಕೊಲೆಯ ನಂತರ ತಡವರಿಸಿದ ಆರೋಪಿ ಮಹೇಂದ್ರ ರೆಡ್ಡಿ. ನೋಡಿ, ಕೃತಿಕಾ ರೆಡ್ಡಿ ಮನೆಯಲ್ಲೇ ಈ ಕೆಲಸ ಎಲ್ಲವೂ ಕೂಡ ಆಗಿರುತ್ತೆ. ಈತ ಬೆಡ್ರೂಮ್ನಲ್ಲಿಯೇ ಇರ್ತಾನೆ. ಯಾವಾಗ ಕೃತಿಕಾ ರೆಡ್ಡಿ ಇಲ್ಲ ಅನ್ನೋದು ಗೊತ್ತಾಗುತ್ತೋ ಈತ ಅಲ್ಲೇ ತಡಬಡಾಯಿಸ್ತಾನೆ. ಕೊಲೆಯ ಸೀಕ್ರೆಟನ್ನು ಬಚ್ಚಿಡಲಾಗದೆ ಸ್ನೇಹಿತೆಯ ಬಳಿ ಈತ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದ. ಅದು ಕೂಡ ವಾಟ್ಸಪ್ ಚಾಟ್ ಮೂಲಕ. ಅದೆಲ್ಲವನ್ನೂ ಕೂಡ ಈಗ ರಿಟ್ರೀವ್ ಮಾಡಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಕೊಲೆಯಾದ 1.5 ತಿಂಗಳ ನಂತರ ಕೊಲೆಯ ಗುಟ್ಟು ರಟ್ಟಾಗುತ್ತೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಐ ಕಿಲ್ಡ್ ಕೃತಿಕಾ, ಯು ನೋ, ಒನ್ಸ್ ಎ ಮರ್ಡರ್ ಆಲ್ವೇಸ್ ಎ ಮರ್ಡರ್ ಅಂಥೇಳಿ ಈತ ಮಾಡಿರುವಂತಹ ಚಾಟು. ಯಾರಿಗೆ? ತನ್ನ ಪ್ರೇಯಸಿಗೆ, ಗೆಳತಿಗೆ. ಇದೇ ಚಾಟು ಈತನ ವಿರುದ್ಧ ಅತಿ ದೊಡ್ಡ ಸಾಕ್ಷ್ಯವಾಗುವ ಸಾಧ್ಯತೆ ಇದೆ. ಕೃತಿಕಾ ರೆಡ್ಡಿಗೆ ನೀಡಿದಂತಹ ಅನಸ್ತೇಶಿಯಾದ FSL ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ. ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ನೆರೋಪ್ ಎಂಬ ಔಷಧಿಯನ್ನು, ಅನಸ್ತೇಶಿಯಾವನ್ನು ಈತ ಬಳಸಿದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದಾದಮೇಲೆ ಈತನಿಗೆ ಬರ್ತಾ ಇದ್ದಂತಹ ಇನ್ಕಮಿಂಗ್ ಕಾಲ್ಸು, ಈತನಿಂದ ಹೋಗ್ತಾ ಇದ್ದಂತಹ ಔಟ್ಗೋಯಿಂಗ್ ಕಾಲ್ಸು, ಎಲ್ಲದರ CDR ವರದಿಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದಾದಮೇಲೆ ಈತ ಮೆಸೇಜ್ ಮಾಡ್ತಾ ಇದ್ನಲ್ಲ, ಆ ಹುಡುಗಿಯ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿರೋದು ಗೊತ್ತಾಗ್ತಾ ಇದೆ. ಕೋರ್ಟ್ನಲ್ಲಿ 164 ಹೇಳಿಕೆಯನ್ನು ಪೊಲೀಸರು ದಾಖಲಿಸಿರುವಂಥದ್ದು. ಅಂದರೆ ನ್ಯಾಯಾಧೀಶರ ಮುಂದೆ ಕೊಡುವಂತಹ ಹೇಳಿಕೆಗೆ 164 ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಈಗಾಗಲೇ ಈ ಮಹೇಂದ್ರ ರೆಡ್ಡಿಯ ಸ್ನೇಹಿತೆ ಕೂಡ ನ್ಯಾಯಾಧೀಶರ ಎದುರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಹಾಗಾಗಿ ಮಹೇಂದ್ರ ರೆಡ್ಡಿಯ ವಿರುದ್ಧ ಈಗ ದೋಷಾರೋಪ ಪಟ್ಟಿ ನಾಳೆ ಸಲ್ಲಿಕೆ ಆಗುತ್ತೆ.